ಇದನ್ನ ಸರಿಯಾಗಿ ಒಂದು ಅರ್ಥದಲ್ಲಿ ಹೇಳೋದಾದ್ರೆ ಕೆಲವೆಲ್ಲ ಆಯುರ್ವೇದ ಗ್ರಂಥದಲ್ಲಿ ಏನು ಅಮಾವಾಸ್ಯೆ ಆಗಿರ್ಬೋದು ಅಥವಾ ಹುಣ್ಣಿಮೆಗಳಾಗಿರ್ಬೋದು ಅಥವಾ ಋತುಚರ್ಯಗಳು ಅಥವಾ ಬೇಸಿಗೆ, ಚಳಿಗಾಲ, ಮಳೆಗಾಲ ಅಂತ ನಾವೇನ್ ಹೇಳಿದೆ ಇಂಥ ಆಯುರ್ವೇದ ಗ್ರಂಥಗಳಲ್ಲೂ ಸಮೇತ ಹೇಳಲ್ಪಟ್ಟಿದೆ. ಜೊತೆಗೆ ಏನಾಗುತ್ತೆ ಅಂತಂದ್ರೆ ಇಂತಹ ಸಂದರ್ಭದಲ್ಲಿ ನಮಗೆ ಪ್ರಕೃತಿಯಲ್ಲಿ ಕೆಲವೊಂದೊಂದು ಅನಿಷ್ಟಗಳು ಏನಾದ್ರೂ ಸಂಭವಿಸಿದಂತಹ ಸಂದರ್ಭದಲ್ಲಿ ನಮ್ಮ ಜಪ ತಪ ಹೋಮ ಹವನಗಳಿಂದ ಹೊರಗಡೆ ಬರ್ಬೋದು ಅಂತ. ಹಾಗೆ ನಮ್ಮ ಆಹಾರ ಪದ್ಧತಿಯಲ್ಲಿ ಉಂಟಾಗುವಂತಹ ಸಮಸ್ಯೆಗಳಿಗೂ ಈ ಮಂತ್ರ ಪಠನೆ ಅಥವಾ ಜಪಗಳಿಂದ ಅಥವಾ ಅನುಷ್ಠಾನದಿಂದ ಅಥವಾ ನಮ್ಮ ದೈಹಿಕ ಆರೋಗ್ಯ ಅಥವಾ ಮಾನಸಿಕ ಆರೋಗ್ಯವು ಸಮೇತ ಸದೃಢವಾಗುತ್ತೆ ಅಂತೇಳಿ. ಹಾಗೆ ಇಂತಹ ಒಂದು ಏನು ವಿಷಯವನ್ನ ನಾವೆಲ್ಲರೂ ತಿಳ್ಕೋಬೇಕಾಗುತ್ತೆ. ಜೊತೆಗೆ ಇಂತಹ ವಿಷಯವನ್ನ ಆದಷ್ಟು ಶೇರ್ ಮಾಡ್ಬೇಕಾಗುತ್ತೆ. ಇಲ್ಲಿ ನಾನು ಮೊದಲಿಗೆನೆ ವೈಜ್ಞಾನಿಕವಾಗಿ ನಾನು ಹೇಳಿದೆ, ಹಾಗೇನೇನೆ ನಮಗೆ ಆಯುರ್ವೇದದಲ್ಲಿ ಬಂದು ಅಷ್ಟ ಅಂಗಗಳಲ್ಲಿ ಒಂದಾಗಿರುವಂತಹ ಭೂತ ವಿದ್ಯೆಯು ಸಮೇತ ಇದೆ. ಇಂತಹ ಭೂತ ವಿದ್ಯೆಗಳಲ್ಲಿ ಇವತ್ತಿನ ದಿನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇಂತಹ ಒಂದು ಭೂತ ಏನು ಪ್ರಕೃತಿಯಲ್ಲಿ ಹೇಗೆ ಪ್ರತಿಯೊಂದು ಆಯಾಯ ಕಾಲಕ್ಕೆ ವಿಕೋಪಗಳಾಗುತ್ತೋ, ಅಮಾವಾಸ್ಯೆಗಳು ಹುಣ್ಣಿಮೆ ಆಗುತ್ತೋ ಅಥವಾ ದಿನಚರ್ಯಗಳು ಅಂತ ಏನಾಗುತ್ತೋ ಅವೆಲ್ಲವೂ ಸತ್ಯವೇ. ಆದ್ರೆ ನಾವಿಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಯಾವುದನ್ನು ನಾವು ನಂಬ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ನಮಗೆ ಹಲವಾರು ಸಮಸ್ಯೆಗಳು ಉಂಟಾಗುತ್ತೆ. ಯಾರಿಗೆ ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಸಮಸ್ಯೆ ಇರಲ್ವೋ ಅವರ ಮನಸ್ಸು ಆರೋಗ್ಯ ಅತ್ಯಂತ ಚೆನ್ನಾಗಿರುತ್ತೆ. ಜೊತೆಗೆ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ಎಷ್ಟೇ ಕತ್ತಲಾಗಿರ್ಲಿ, ಎಷ್ಟೇ ಏನು ಬ್ರೈಟ್ನೆಸ್ ಇರಲಿ, ಹುಣ್ಣಿಮೆಯಲ್ಲಿ ಅವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗಲ್ಲ. ಆದರೆ ನಮ್ಮ ಜಾತಕದಲ್ಲಿ ಚಂದ್ರ 6, 8, 12ನೇ ಮನೆಯಲ್ಲಿ ಅಥವಾ ಚಂದ್ರ ಬಂದು ಶನಿಯ ಜೊತೆ ಇದ್ದಾಗ, ಶನಿಯ ಬಂದು ರಾಹುಯುಕ್ತನಾಗಿದ್ದಾಗ ಅಥವಾ ಕೆಲವು ದಶಾಭುಕ್ತಿಗಳು ಅಥವಾ ಕೆಲವು ಗೋಚಾರ ಸಂದರ್ಭದಲ್ಲಿ ನಮಗೆ ಭಯಗಳಾಗಿರ್ಬೋದು, ಗಾಬರಿಗಳಾಗಿರ್ಬೋದು, ಇವೆಲ್ಲವೂ ಉಂಟಾಗುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಓವರ್ ಆಗಿ ಜಾತಕವನ್ನ ನಾವು ಚೆಕ್ ಮಾಡ್ಕೋಬೇಕು. ಅಂದ್ರೆ ಅಮಾವಾಸ್ಯೆ ಅಂದ್ರೇನೆ ಕತ್ತಲೆ, ಅಂದ್ರೆ ಕೆಟ್ಟದನ್ನ ನಿರ್ಮೂಲನೆ ಮಾಡುವಂಥದ್ದು. ಹಾಗಾಗಿ ನಮ್ಮ ಪೂರ್ವಿಕರು ಬಂದು ಜಪ ತಪಗಳು ಮಂತ್ರಗಳನ್ನ ಪಠನೆ ಮಾಡ್ತಾ ಇದ್ರು. ನೀವು ನೋಡ್ಬೋದು, ಚಿನ್ನದ ಅಂಗಡಿಯವರು ಯಾರಾದ್ರೂ ಇತ್ತು ಅಂತಂದ್ರೆ ಅವರು ಅಮಾವಾಸ್ಯೆಯ ದಿನ ಪೂಜೆಯನ್ನ ಮಾಡಿ ಅವತ್ತಿನ ದಿನ ರಜೆ ಹಾಕೊಂಡ್ಬಿಡ್ತಾರೆ, ಚಿನ್ನ ಬೆಳ್ಳಿ ಕೆಲಸ ಮಾಡೋರು ನೀವು ನೋಡ್ಬೋದು. ಹಾಗೆ ಎಕ್ಸಾಂಪಲ್ ಹೇಳೋದಾದ್ರೆ ಅಮಾವಾಸ್ಯೆಯ ದಿನ ಕೂದಲು ಕಟ್ ಮಾಡಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಅಮಾವಾಸ್ಯೆ ಆದ ಮೇಲೆ ಅದು ವೃದ್ಧಿ ಚಂದ್ರ ಆರಂಭ ಆಗುತ್ತೆ. ಅಂದ್ರೆ ಕತ್ತಲಿನಿಂದ ಕಳೆದು ಬೆಳಕಿನ ಕಡೆಗೆ ನಾವು, ಅಂದ್ರೆ ವೃದ್ಧಿ ಅಂದ್ರೆ ಏನು ವೃದ್ಧಿ ಆಗೋದು ಅಂತ ಹೇಳ್ಬಿಟ್ಟು. ಹಾಗಾಗಿ ಕೃಷ್ಣ ಪಕ್ಷ ಮುಗಿದು ಶುಕ್ಲ ಪಕ್ಷ ಆರಂಭ ಆಗುತ್ತೆ. ಹಾಗಾಗಿ ಸಾಮಾನ್ಯವಾದಂತಹ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ತೊಂದರೆಗಳು ಆಗಲ್ಲ. ಆದ್ರೆ ಇಂತಹ ಒಂದು ನಕಾರಾತ್ಮಕ ಬಾಧೆ ಇದ್ದು, ಮಾಂತ್ರಿಕ ಬಾಧೆ ಇದ್ದು, ಮದ್ದಿಡು ಕ್ರಿಯೆ ಆಗಿದ್ರೆ ಅಥವಾ ಮೂಲ ಜಾತಕದಲ್ಲೇನೇನೆ ಜನ್ಮಾಂತರಗಳ ಕೆಲವು ಪ್ರೇತ ಬಾಧೆಗಳಿದ್ರೆ, ಕೆಲವು ಭೂತ ಬಾಧೆಗಳು, ಶಾಕಿನಿ, ಢಾಕಿನಿ, ಬ್ರಹ್ಮರಾಕ್ಷಸ, ಜಿನ್ನು, ಈ ತರ ಕೇಸಸ್ ಇದ್ದಾಗ ಖಂಡಿತವಾಗ್ಲೂ ನಮ್ಮ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆಯ ಹುಣ್ಣಿಮೆಯ ದಿನಗಳಲ್ಲಿ ಅವರಿಗೆ ಮಾನಸಿಕವಾಗಿ ತೊಳಲಾಟ ಬಂದು, ಯಾಕೆ ಅಂತಂದ್ರೆ ಅಂತಹ ದಿನಗಳಲ್ಲಿ ನಕಾರಾತ್ಮಕ ಶಕ್ತಿ ಒಂದು ಶಕ್ತಿ ಜಾಸ್ತಿ ಆಗುತ್ತೆ, ಈ ವ್ಯಕ್ತಿಯ ಶಕ್ತಿ ಕಮ್ಮಿ ಆಗುತ್ತೆ. ಯಾವಾಗ ದೇಹದಲ್ಲಿ ಭೂತ ಬಾಧೆ ಅಥವಾ ಪ್ರೇತ ಬಾಧೆ, ಬ್ರಹ್ಮರಾಕ್ಷಸ, ಪ್ರೇತ ಇವೆಲ್ಲ ಇದ್ದಂತಹ ಸಂದರ್ಭದಲ್ಲಿ ಆಗುತ್ತೆ. ಸಾಮಾನ್ಯವಾಗಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಕೆಲವರು ಹೇಳ್ತಾ ಇರ್ತಾರೆ. ಹಾಗೆ ನಾವು ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು, ಈಗ ವಾರ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಭಾನುವಾರದಿಂದ ಹಿಡಿದು ಶನಿವಾರ ತನಕ ನಾವು ವಾರ ಅಂತ ಹೇಳ್ತೀವಿ. ಅದೇ ನಾವು ದಿವಸ ಅಂತಂದಾಗ ತಿಥಿಯ ಆಧಾರದ ಮೇಲೆನೆ ನಾವು ಹೇಳೋದು. ದಿವಸ ಅಂತಂದ್ರೆ ಇವತ್ತು ನೋಡಿ ಅಮಾವಾಸ್ಯೆ ತಿಥಿ ಇದೆ, ಆ ಅಮಾವಾಸ್ಯೆ ತಿಥಿ ಮುಗಿಯೋದು ಬೆಳಗಿನ ಜಾವ ಅಂತ ಅನ್ಕೊಳ್ಳಿ, ಅದು ತಿಥಿಯ ಮೇಲೆನೆ ಶುರುವಾಗೋದು. ಅದಾದ್ಮೇಲೆ ಪಾಡ್ಯ ಶುರು ಆಗುತ್ತೆ. ತಿಥಿಯನ್ನ ಬಂದು ನಾವು ದಿವಸ ಅಂತಾನು ನಾವು ಕಾನ್ಸೆಪ್ಟ್ ತಗೋತೀವಿ. ಇದನ್ನ ಓವರ್ ಆಗಿ ನಾವು ಈ ಚಂದ್ರನ ಆಧಾರಿತದ ಮೇಲೆನೆ ನಾವು ನಿರ್ಧಾರ ಮಾಡಿ ಹೇಳುವಂಥದ್ದು. ವಾರ ಅಂತಂದಾಗ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ದಿವಸ ಅಂದ್ರೆ ತಿಥಿ ಆಧಾರದ ಮೇಲೆ ಹೇಳುವಂತಹ ಕಾನ್ಸೆಪ್ಟ್ ಆಗಿದೆ. ಹಾಗಾಗಿ ಯಾರ್ಯಾರಿಗೆ ಮಾಂತ್ರಿಕ ಬಾಧೆ ಇದ್ದವರಿಗೆ ಮೈ ನೋವು ಬರೋದು, ಸುಸ್ತಾಗೋದು, ಚಳಿ ಜ್ವರ ಬರೋದು, ದೇಹ ಬಾಧೆ ಇರೋದು, ಕಾಫ್ ಮಸಲ್ಸು ಅಥವಾ ಮೀನ ಖಂಡಗಳು ಅಂತೇನಿದೆ ಅವೆಲ್ಲ ಗಟ್ಟಿ ಆಗುವಂಥದ್ದು. ಸ್ವಲ್ಪ ಮಾತಾಡಿದ ತಕ್ಷಣ ನೀವು ನೋಡ್ಬೇಕು ಕೆಲವ್ರಿಗೆ
ತುಂಬಾ ಕೋಪ ಬರೋದು, ಕಣ್ಣುಗಳು ದಪ್ಪ ದಪ್ಪ ಬಿಡೋದು, ಎದ್ದೇಳಕ್ಕೆ ಆಗಲ್ಲ, ಮಲ್ಕೊಂಡಲ್ಲೇ ಇರೋದು. ಇಂತಹ ಸಂದರ್ಭದಲ್ಲಿ ಎಷ್ಟೋ ಸಂದರ್ಭದಲ್ಲಿ ನೀವು ದೇವಸ್ಥಾನಗಳಲ್ಲಿ ತಡೆಗಳನ್ನ ಓಡಿಸ್ಕೊಂಡಿರ್ತೀರಿ. ಯಾವುದೋ ನಾವು ಅಥವಾ ಯಾವುದೋ ರೀತಿಯ ಧಾಟು ಆಗೋಗ್ಬಿಟ್ಟಿದೆ ಅಥವಾ ನಮಗೆ ದೃಷ್ಟಿಗಳಾಗ್ಬಿಟ್ಟಿದೆ ಅಂತ. ಯಾವಾಗ ನೀವು 1, 2, 3, 4, 5, 6 ಒಂದು 6 ಸತಿ ನೀವು ಇದಕ್ಕೆ ಎಕ್ಸ್ಕ್ಯೂಸ್ ಕೊಡ್ಬೇಕಾಗುತ್ತೆ. 6 ಸತಿ ತಡೆ ಓಡಿಸಿದ್ರ, 6 ಸತಿ ಒಂದು ದೇವಸ್ಥಾನಗಳಿಗೆ ಹೋಗಿ ಬಂದಂತ ಸಂದರ್ಭದಲ್ಲಿ ನಿಮ್ಗೆ ಸುಸ್ತಾಗ್ತಾ ಇದೆಯಾ, ಅಥವಾ ಸಂಕಟಗಳಾಗ್ತಿದ್ಯಾ, ಅಥವಾ ಪದೇ ಪದೇ ನನಗೆ ಅಮಾವಾಸ್ಯೆ, ಇವತ್ತು ಅಮಾವಾಸ್ಯೆ, ನಾಳೆ ಪಾಡ್ಯ, ಆದ್ರೆ ಹಿಂದಿನ ದಿನ ಚತುರ್ದಶಿ, ತ್ರಯೋದಶಿ. ಕೆಲವರಿಗೆ ನೀವು ನೋಡ್ಬೇಕು, ದಶಮಿ ತಿಥಿ ದಿನನೇ ಶುರು ಆಗ್ಬಿಡುತ್ತೆ. ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ. ದಶಮಿ, ದ್ವಾದಶಿ, ಏಕಾದಶಿ, ತ್ರಯೋದಶಿ, ಹುಣ್ಣಿಮೆ, ಈ ತರ ದಿನಗಳಲ್ಲಿ ಪಾಡ್ಯ, ಅಮಾವಾಸ್ಯೆ ಹಿಂದೆ ಮುಂದೆ, ಅಮಾವಾಸ್ಯೆ ಮುಂದೆ ಪೂರ್ತಿ ಅವರ ಮುಖದ ಛಾಯೆನೇ ಬದಲಾಗ್ಬಿಡುತ್ತೆ, ಅವರ ಬಿಹೇವಿಯರ್ ಬದಲಾಗ್ಬಿಡ್ತದೆ. ಆಮೇಲೆ ಅವರು ನಡ್ಕೊಳ್ಳೋ ರೀತಿ, ಅವರು ತಿನ್ನುವಂಥದ್ದು ಅಥವಾ ಅವರ ಆಹಾರ, ಅವರ ವಿಹಾರಗಳಾಗಿರೋದು ಬದಲಾವಣೆಗಳು ಅಂತಹ ದಿನದಲ್ಲಿ ಉಂಟಾಗುತ್ತೆ. ಯಾಕೆ ಅಂತಂದ್ರೆ ನಾನು ಹೇಳಿದೆ, ಕ್ಷೀಣ ಚಂದ್ರ ಆದಾಗ ಬೇರೆ, ಅಮಾವಾಸ್ಯೆ ಹತ್ರ ಬಂದಾಗ ಹಾಗೆ, ವೃದ್ಧಿ ಚಂದ್ರ ಆದಾಗ ಈ ತರ ಕಾನ್ಸೆಪ್ಟ್. ಯಾಕಂದ್ರೆ ಅಮಾವಾಸ್ಯೆ ಅಂದ್ರೆ ಭೂಮಿ ಮತ್ತು ಸೂರ್ಯನ ಮಧ್ಯೆ ಬರುವಂತಹ ಒಂದು ಚಂದ್ರವೇ ಅಮಾವಾಸ್ಯೆ, ಹಾಗೆ ಹುಣ್ಣಿಮೆ ಅಂತ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಇಂತಹ ಸಂದರ್ಭ